ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹಬ್ಬ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಸಂಕ್ರಾಂತಿ ಹಬ್ಬ ಅಂದರೆ ಎಲ್ಲರೂ ಮನೆಯಲ್ಲೂ ಹೇಗೆ ಮಾಡ್ತಾರೋ ಅದೇ ರೀತಿ ನಾವು ಸೆಲೆಬ್ರೇಟ್ ಮಾಡೋದು. ಇನ್ನು ಬ್ರೇಕ್ಫಾಸ್ಟ್ಗೆ ನಾನು ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಎರಡನ್ನೂ ಮಾಡ್ತಾಯಿದ್ದೀನಿ. ಸಂಕ್ರಾಂತಿ ಹಬ್ಬ ಅಂದರೆ ಪೊಂಗಲ್ ಇಲ್ದಿದ್ರೆ ಹೇಗೆ ಅಲ್ವಾ? ಕಡಲೆಕಾಯಿ, ಅವರೆಕಾಯಿ, ಗೆಣಸು ಇದನ್ನು ಕೂಡ ನಾನು ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಫಸ್ಟು ನಾನು ಖಾರ ಪೊಂಗಲ್ಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ರೆಸಿಪಿನ ನಾನು ಡೀಟೇಲ್ಡಾಗಿ ನಾನಿಲ್ಲಿ ಶೇರ್ ಮಾಡ್ತಾ ಇಲ್ಲ. ಕಾಮನ್ನಾಗಿ ಎಲ್ಲರೂ ಮನೇಲೂ ಹೇಗೆ ಮಾಡ್ತಾರೋ ಸೇಮ್ ಅದೇ ರೀತಿಯೇ ನಾನು ಮಾಡೋದು. ಇವತ್ತು ಹಬ್ಬ ಆಗಿರೋದ್ರಿಂದ ಹಸ್ಬೆಂಡ್ಗೆ ಮತ್ತು ಮಗನಿಗೆ ಇಬ್ಬರಿಗೂ ರಜೆ ಇತ್ತು. ಹಾಗಾಗಿ ಹಸ್ಬೆಂಡ್ ಪೂಜೆಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಪೊಂಗಲ್ಗೆ ಅಕ್ಕಿ ಮತ್ತು ಬೇಳೆನ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಜೀರಿಗೆ, ಮೆಣಸು, ಕೊಬ್ಬರಿ, ಗೋಡಂಬಿ, ಹಸಿಮೆಣಸಿನ್ಕಾಯಿ ಒಂದೆರಡು, ಕರ್ಬೇವಿನ ಸೊಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ನಾನು ಕ್ರಷ್ ಮಾಡಿ ಹಾಕಿದ್ದೀನಿ ಫ್ಲೇವರಿಗೆ ಚೆನ್ನಾಗಿರುತ್ತೆ ಅಂತೇಳಿ. ಇದನ್ನೆಲ್ಲ ಒಗ್ಗರಣೆನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾವು ಬೇಯಿಸ್ಕೊಂಡಿರೋಂಥ ಅನ್ನ ಮತ್ತು ಬೇಳೆನ ಹಾಕಿ ಕಲಸಿದ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ. ತುಂಬಾ ಈಸಿ, ಬೇಗನೆ ಮಾಡ್ಕೋಬೋದು. ಆದಷ್ಟು ನಾವು ತೆಳುವಾಗೆ ಮಾಡ್ಕೊಂಡ್ರೆ ಖಾರ ಪೊಂಗಲ್ ಚೆನ್ನಾಗಿರುತ್ತೆ. ಬೇಳೆ ಹಾಕಿರ್ತೀವಲ್ವ, ಹಾಗಾಗಿ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು. ನನ್ನ ಮಗ ಬಂದುಬಿಟ್ಟು ಅಮ್ಮ ಏನು ತಿಂಡಿ ಅಂತ ಕೇಳ್ತಲೇ ಇದ್ದ. ಖಾರ ಪೊಂಗಲ್ ಅಂತ ಹೇಳಿದೆ. ಖಾರ ಪೊಂಗಲ ಅಂತ ಅಂತಿದ್ದ. ಅವನು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಅದಕ್ಕಾಗಿ ನಮ್ಮ ಮನೇಲಿ ನಾನು ತುಂಬ ಕಮ್ಮಿ ಮಾಡೋದು. ಈ ಥರ ಹಬ್ಬದ ಟೈಮಲ್ಲಿ ಮಾಡ್ತಾಯಿದ್ದೀನಿ. ಜೊತೆಗೆ ಸ್ವೀಟ್ ಪೊಂಗಲು ಮಾಡ್ತಿರೋದ್ರಿಂದ ಹೆಂಗೋ ಬ್ಯಾಲೆನ್ಸ್ ಮಾಡೋ ಅದನ್ನು ಸ್ವಲ್ಪ ಇದನ್ನು ಸ್ವಲ್ಪ ಕೊಟ್ಟು ತಿನ್ನಿಸ್ಬೋದು ಅಂತ ಮಾಡಿದೆ. ಬಟ್ ಇಷ್ಟಪಟ್ಟು ತಿಂದ, ಅಪರೂಪಕ್ಕೆ ಮಾಡಿದ್ನಲ್ವ, ಹಾಗಾಗಿ ಚೆನ್ನಾಗಿದೆ ಅಂತೇಳಿ ಇಷ್ಟಪಟ್ಟು ಖುಷಿಯಿಂದ ತಿಂದ. ಸ್ಕೂಲ್ ಟೈಮಿಂಗ್ಸಿಗೆ ರೂಢಿ ಆಗಿಬಿಟ್ಟಿರುತ್ತಲ್ವ, ಸ್ವಲ್ಪ ಲೇಟಾದರೂ ಹೊಟ್ಟೆ ಹಸಿತಾ ಇದೆ ಅಂತಿರ್ತಾನೆ. ಇಲ್ಲ ರೆಡಿ ಆಯಿತು, ಇನ್ನೇನು ಪೂಜೆ ಆಗಿಬಿಟ್ರೆ ಕೊಟ್ಬಿಡ್ತೀನಿ ಅಂತ ಅವನ ಹತ್ರ ಮಾತಾಡಿಕೊಂಡು ಸಮಾಧಾನ ಮಾಡಿಕೊಂಡೇ ಅಡುಗೆ ಮಾಡ್ತಾಯಿದ್ದೆ. ಇಲ್ಲಿ ಸ್ವೀಟ್ ಪೊಂಗಲ್ಗೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಪಾಯಸಕ್ಕೆ ಆಗಲಿ ಪೊಂಗಲ್ಗೆ ಆಗಲಿ ದ್ರಾಕ್ಷಿ ಗೋಡಂಬಿ ಜಾಸ್ತಿ ಇರಬೇಕು, ಆವಾಗ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು. ಕೊನೆಯಲ್ಲಿ ಏಲಕ್ಕಿ ಪುಡಿನ ಹಾಕಿದ್ರೆ ಸ್ವೀಟ್ ಪೊಂಗಲ್ ರೆಡಿಯಾಗಿ ಹೋಗ್ಬಿಡುತ್ತೆ. ಇಲ್ಲಿ ನಾನು ಬಿಳಿ ಎಳ್ಳನ್ನ ಹುರಿತಾ ಇದ್ದೀನಿ. ಎಳ್ಳು ಬೆಲ್ಲನ ರೆಡಿ ಮಾಡ್ಕೋಬೇಕಲ್ವ, ಅದಕ್ಕಾಗಿ ಹುರಿಯಂಥ ಪದಾರ್ಥಗಳನ್ನೆಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಆಗಿಬಿಡುತ್ತೆ, ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ಬೋದು ಅಂತ. ಈ ಹಬ್ಬದಲ್ಲಿ ನಾವು ಎಳ್ಳು ಬೆಲ್ಲನ ಏನು ತಿಂತೀವಿ ಅಂದರೆ, ಈ ಹಬ್ಬ ಬರೋದೇ ಚಳಿಗಾಲದಲ್ಲಿ. ಚಳಿಗಾಲದಲ್ಲಿ ನಮ್ಮ ಬಾಡಿ ಪೂರ್ತಿ ಡ್ರೈ ಆಗಿರುತ್ತೆ, ನಮ್ಮ ಸ್ಕಿನ್ನಲ್ಲಿ ಡ್ರೈನೆಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ನಾವು ಎಳ್ಳು, ಬೆಲ್ಲ, ಕೊಬ್ಬರಿ ಈ ಥರ ನಾವು ಈ ಟೈಮಲ್ಲಿ ತಿನ್ನೋದ್ರಿಂದ ಅದರಲ್ಲಿ ಇರುವಂಥ ಆಯಿಲಿ ಕಂಟೆಂಟ್ ನಮ್ಮ ಬಾಡಿಗೆ ಸೇರಿ ನಮ್ಮ ಸ್ಕಿನ್ನ ನ್ಯಾಚುರಲ್ ಆಗಿ ಡ್ರೈನೆಸ್ ಆಗದೆ ಇರೋ ರೀತಿಲಿ ನೋಡ್ಕೊಳ್ಳುತ್ತೆ. ಮತ್ತು ನಮ್ಮ ಸ್ಕಿನ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ರೀಸನ್ ಅಂತ ಹೇಳ್ಬೋದು. ನಾವು ಆಚರಣೆ ಮಾಡೋ ಎಲ್ಲ ಹಬ್ಬಗಳಲ್ಲೂ ಏನಾದರೂ ಒಂದು ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತೆ. ಹಾಗಾಗಿ ನಾವು ಎಲ್ಲ ಹಬ್ಬಗಳನ್ನು ಸಿಂಪಲ್ಲಾಗಾದರೂ ಪರವಾಗಿಲ್ಲ ಸೆಲೆಬ್ರೇಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಹಸ್ಬೆಂಡ್ ಪೂಜೆಗೆ ಏನೇನು ಬೇಕೆಲ್ಲ ರೆಡಿ ಮಾಡಿದರು. ಅಷ್ಟೊತ್ತಿಗೆ ನಾನು ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಇಟ್ಕೊಂಡು ರೆಡಿ ಮಾಡ್ಕೊಂಡು ಬಂದು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದೆ. ಇಷ್ಟೇ ಸಿಂಪಲ್ಲಾಗಿ ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬ ನಾವು ಸೆಲೆಬ್ರೇಟ್ ಮಾಡಿದ್ದು.
ಇನ್ನು ಹಳ್ಳಿಗಳಲ್ಲಿ ಮಾಡೋ ಸಂಕ್ರಾಂತಿ ಹಬ್ಬ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆ ಹಸುಗಳಿಗೆ ಅಲಂಕಾರ ಮಾಡೋದು, ಮತ್ತು ಅವ್ರು ಬೆಳೆದಿರೋ ಬೆಳೆಗಳನ್ನೆಲ್ಲ ಪೂಜೆ ಮಾಡೋದು, ಅದೊಂಥರ ನೋಡೋಕೆ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾವು ಚಿಕ್ಕವರಿದ್ದಾಗ ಸಂಕ್ರಾಂತಿ ಹಬ್ಬ ಆಗಿ ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಳ್ಳು ಬೆಲ್ಲನೆಲ್ಲ ತೊಗೊಂಡೋಗಿ ಟೀಚರ್ಸ್ಗೆಲ್ಲ ಕೊಡ್ತಿದ್ದು. ಮತ್ತು ಫ್ರೆಂಡ್ಸ್ಗಳು ಸಹ ನಾವು ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ವು ಎಳ್ಳು ಬೆಲ್ಲನ. ಅವ್ರ ಮನೇಲಿ ಮಾಡಿರೋದನ್ನ ತರ್ತಾಯಿದ್ರು, ನಾವು ನಮ್ಮ ಮನೇಲಿ ಮಾಡಿರೋಂಥದ್ದನ್ನ ತೊಗೊಂಡೋಗಿ ಎಕ್ಸ್ಚೇಂಜ್ ಮಾಡ್ಕೊತಿದ್ದು. ಅದೊಂಥರ ಚೆನ್ನಾಗಿರೋದು ಮೆಮೊರಿ. ಈ ಹಬ್ಬ ಬಂದಾಗೆಲ್ಲ ನಾನು ಅದನ್ನು ನೆನೆಸ್ಕೊತಾ ಇರ್ತೀನಿ. ಒಂಥರ ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ. ಹೀಗಿತ್ತು ನಮ್ಮನೆ ಸಂಕ್ರಾಂತಿಯ ಸೆಲೆಬ್ರೇಷನ್. ಸಿಂಪಲ್ ಆಗಿತ್ತು. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ? ಕಮೆಂಟ್ ಮಾಡಿ ನನಗೆ ತಿಳಿಸಿ, ಖುಷಿಯಾಗುತ್ತೆ ನನಗೂ. ಪೂಜೆ ಮಾಡಿಬಿಟ್ಟು ಆಮೇಲೆ ಒಟ್ಟಿಗೆ ತಿಂಡಿ ತಿನ್ನೋಣ ಅಂತ ಫಸ್ಟು ಪೂಜೆ ಮಾಡಿ ಎಳ್ಳು ಬೆಲ್ಲ ತಿಂದಾದ್ಮೇಲೆ ತಿಂಡಿ ತಿಂದರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಚರಿಗೆ ಫಸ್ಟ್ ಕೊಟ್ಬಿಟ್ಟೆ, ಅವ್ನು ಫುಲ್ಲು ಹೊಟ್ಟೆ ಎಸ್ಕೊಂಡಿದ್ದ ಅಂತೇಳಿ. ಅವನಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಿದ್ದ ಎಳ್ಳು ಬೆಲ್ಲನ. ಇಲ್ಲಿಗೆ ಈ ವ್ಲಾಗ್ನ ನಾನು ಏನು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. Thanks for watching. See you in the next vlog. ಅದೇನದು? ಎಲ್ಲೋ ಬೆಲ್ಲ. ಹ್ಯಾಪಿ ಸಂಕ್ರಾಂತಿ ಸರಿ.